ಇನ್ನು ರಮೇಶ್ ಜಾರಕಿಹೊಳಿ ಚನ್ನರಾಜ್ ಹಟ್ಟಿಹೊಳಿ ಮುಖಾಮುಖಿಯಾದ್ರು. ರಾಜಹಂಸಗಡದಲ್ಲಿ ಇಬ್ಬರು ಕಾರುಗಳು ಮುಖಾಮುಖಿಯಾಗಿವೆ. ಕೆಲ ಹೊತ್ತು ಮುಖಾಮುಖಿಯಾಗಿ ಕಾರುಗಳು ನಿಂತಿತ್ತು. ಯಾಕಂದ್ರೆ ಅದು ಕಿರಿದಾದಂತಹ ರಸ್ತೆ, ಒಂದೇ ವೆಹಿಕಲ್ ಹೋಗೋದಕ್ಕೆ ಜಾಗ ಇತ್ತು. ಒಂದ್ ಕಡೆಯಿಂದ ರಮೇಶ್ ಜಾರಕಿಹೊಳಿ ಅವರ ಕಾರ್ ಬಂದ್ರೆ ಮತ್ತೊಂದ್ ಕಡೆ ಇವರ ಕಾರ್ ಬಂದಿರುವಂತದ್ದು. ಹಾಗಾಗಿ ರಮೇಶ್ ಜಾರಕಿಹೊಳಿ ಹಾಗೆ ಚನ್ನರಾಜ್ ಹಟ್ಟಿಹೊಳಿ ಅವರ ಕಾರ್ಗಳು ಮುಖಾಮುಖಿಯಾಗಿ ಕೆಲ ಹೊತ್ತು ನಿಂತುಕೊಂಡಿದ್ವು. ರಸ್ತೆಯಲ್ಲಿ ಒಂದೇ ಕಾರ್ ಹೋಗುವಷ್ಟು ಜಾಗ ಇದ್ದಿದ್ರಿಂದ ಕೊನೆಗೆ ಕಾರನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಚನ್ನರಾಜ್ ಅವರು. ರಮೇಶ್ ಹಾಗೂ ಚನ್ನರಾಜ್ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಘೋಷಣೆಯನ್ನ ಕೂಗಿದ್ದಾರೆ. ಕೆಲ ಹೊತ್ತು ಕಾರ್ ವಾಪಸ್ ತೆಗೆಯುವ ವಿಚಾರಕ್ಕೆ ಪ್ರತಿಷ್ಠೆಯೇ ಏರ್ಪಟ್ಟಂತಿತ್ತು. ನಾನು ಯಾಕೆ ಹಿಂದಕ್ಕೆ ಹೋಗಬೇಕು, ಅವರೇ ಹೋಗ್ಲಿ, ಅವರೇ ನನಗೆ ದಾರಿ ಬಿಟ್ಕೊಡ್ಲಿ ಅನ್ನುವ ರೀತಿಯಲ್ಲಿ ಇಬ್ಬರು ನಾಯಕರುಗಳ ಕಾರ್ಗಳು ಕೂಡ ಹಾಗೆ ಇತ್ತು. ಸ್ವಲ್ಪ ಹೊತ್ತು ಚನ್ನರಾಜ್ ಅವ್ರು ನೋಡಿದ್ರು, ಆಮೇಲೆ ಆಯ್ತಪ್ಪ ಕಾರ್ ಹಿಂದಕ್ಕೆ ತೆಗಿ ಅಂತ ಹೇಳಿ ಅವ್ರ ಕಾರ್ನ ಹಿಂದಕ್ಕೆ ತಗೊಂಡ್ರು. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಕಾರು ಪಾಸ್ ಆಯಿತು. ಈ ಟೈಮಲ್ಲಿ ಇಬ್ಬರು ಅಭಿಮಾನಿಗಳು ಕಾರ್ಯಕರ್ತರು ಅವರೆಲ್ಲರೂ ಕೂಡ ಇಬ್ಬರ ಮೇಲೂ ಕೂಡ ಘೋಷಣೆಗಳನ್ನ ಕೂಗಿದ್ರು. ಸಮಸ್ತ ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಈ ಹೈದರಾಬಾದ್ ಗಾಡಿ ಅದು ಆಕಸ್ಮಿಕವಾಗಿ ಆಗಿರ್ಬೇಕು. ನಾವು ಹೊಂಟಿದ್ವಿ, ಅವರು ಮುಂದೆ ಬಂದ್ರು. ಅವರು ಒಂಚೂರು ಸ್ವಲ್ಪ ಬೀರ್ ತಗೊಂಡಿದ್ರು, ನಡೀತಿತ್ತು, ನಿಲ್ಲಿಸಿ ಹೋಗಿದ್ದಾರೆ. ಪಾಪ ಅವರು ನಿಲ್ಲಿಸಿ ಹೋಗಿದ್ದಾರೆ. ಏನು ಅನ್ನಕ್ ಬರ್ತದೆ? 3 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆ, 50 ಲಕ್ಷ ರೂಪಾಯಿ ಕನ್ನಡ, 1 ಕೋಟಿ ರೂಪಾಯಿ ಲಕ್ಷ್ಮೀ ವೈಯಕ್ತಿಕ ಆಮಂತ್ರಣ ಪತ್ರಿಕೆನೇ ಮುದ್ರಣ ಆಗಿಲ್ಲ ಅಂತಂದ್ರೆ ಶಿಷ್ಟಾಚಾರ ಎಲ್ಲಿ ಉಲ್ಲಂಘನೆ ಆಗುತ್ತೆ? ಇವಾಗ ಆಮಂತ್ರಣ ಪತ್ರಿಕೆ ಮುದ್ರಣ ಆಗ್ಬೇಕು. ಆಮಂತ್ರಣ ಪತ್ರಿಕೆ ಮುದ್ರಣ ಆದ್ಮೇಲೆ ಅದರಲ್ಲಿ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಅವಾಗ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ. ಈಗ ಹೆಂಗಾಗುತ್ತೆ? ಇವಾಗ ಮಾನ್ಯ ಶಾಸಕರ ಹಕ್ಕುಚ್ಯುತಿ ಆಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರ ಹಕ್ಕುಚ್ಯುತಿ ಆಗ್ತಾ ಇದೆ. ಇವರು ಗೋಕಾಕ್ ಶಾಸಕರು. ಇವರಿಗೆ ಬೆಳಗಾವಿಗೆ ಏನ್ ಸಂಬಂಧ? ಇವರೇನ್ ಡಿಸ್ಟ್ರಿಕ್ಟ್ ಮಿನಿಸ್ಟರು? ಗೋಕಾಕ್ ಮತಕ್ಷೇತ್ರಕ್ಕೆ ಇವ್ರು ಶಾಸಕರು, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಶಾಸಕ ಲಕ್ಷ್ಮೀ ಹೆಬ್ಬಾಳ್ಕರ್. ಅವರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ, ಹಕ್ಕುಚ್ಯುತಿ ಮಾಡಿದ್ದಾರೆ. ವಿಧಾನಸಭೆ ಸ್ಪೀಕರ್ಗೆ ನಾವು ಲೆಟರ್ ಬರೀತೀವಿ. ಇನ್ನು ಚನ್ನರಾಜ್ ಹಟ್ಟಿಹೊಳಿ ಬಹಳ ಸಣ್ಣ ಹುಡುಗ, ಗಾಡಿ ಹೊಡೆದು ಬಾಗಿಲು ಕಾದು MLC ಆದವ ಅಂತ ಬೆಳಗಾವಿಯ ರಾಜಹಂಸಗಡದಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಚನ್ನರಾಜ್ ಹಟ್ಟಿಹೊಳಿ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿರುವಂಥದ್ದು, ಆತ ಇನ್ನೂ ಕೂಡ ಚಿಕ್ಕ ಹುಡುಗ, ಗಾಡಿ ಹೊಡೆದು ಬಾಗಿಲು ಕಾದು MLC ಆದವ ಆತ ಅಂತ ಹೇಳಿ ರಾಜಹಂಸಗಡದಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಚನ್ನರಾಜ್ ಹಟ್ಟಿಹೊಳಿ ನನ್ನ ಲೆವೆಲ್ಗೆ ಇಲ್ಲ, MLC ಆದ್ರೂ ಕನಿಷ್ಠ ಜ್ಞಾನವೂ ಆತನಿಗಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಅವರ ಪಾಪ ಸಣ್ಣ ಹುಡುಗವ, ಅವನು ಗಾಡಿ ಹೊಡೆದು ಬಗಲಕ್ಕಾದ ಆದ MLC ಅದಾವ. ಅವೇನು ಅಥೆಂಟಿಕ್ ಅವ ಏನೋ ದೊಡ್ಡ ಹೋರಾಟ ಮಾಡಿ ಏನು ಸಂಘಟನೆ ಮಾಡಿ ಮನುಷ್ಯಲ್ಲ. ಇವನು ಮಾಡೋದಿಲ್ಲ, ಇವ್ಯಾರು ನನ್ನ ಲೆವೆಲ್ ಅಲ್ಲ. ಈ ಒಂದು ವಿಚಾರ ಎಷ್ಟು ಕನಿಷ್ಠ ಜ್ಞಾನ ಇಲ್ಲ ಅವ್ರಿಗೆ. ಶಾಸಕರು ಇರ್ಬೋದು, MLC ನಾನು ಪ್ರೋಟೋಕಾಲ್ ಅವರು ಹಕ್ಕುಚ್ಯುತಿ ಮಾಡಿ ಅವ್ರಿಗೆ ಹಕ್ಕಿದ್ರು. ನನ್ನ ಪಕ್ಷ ಸಂಘಟನೆ ಮಾಡಕ್ಕೆ ನಂಗೆ ಹಕ್ಕಲ್ವಾ? ಈ ಒಂದು ಇದು ರಾಜಗೌಡದ ಭಾಳ ಡೆವಲಪ್ಮೆಂಟ್ ನಡೆದಿಲ್ಲ. 2010ರಿಂದ ನಿರಂತರ ನಡೆದಿದೆ. ಕಾಂಗ್ರೆಸ್ ಮೇ ಮಾಡಕ್ಕೆ ಹೊಂಟಾರ, ಅದಕ್ಕೆ ನಾವು ಅಬ್ಜೆಕ್ಷನ್ ಇದೆ. ಇದು ಸರ್ಕಾರಿ ಕಾರ್ಯಕ್ರಮ, ಶಾಸಕರಿಗೆ ಗೌರವ ಎಲ್ಲ ಸಿಗಬೇಕು. ಅದಕ್ಕೆ ನಮ್ದು ಅಪ್ಪುದಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ತಂದು ಡೇಟ್ ಫಿಕ್ಸ್ ಮಾಡಿದ್ರಲ್ಲ, ನಮಗೇನು ಗೊತ್ತಿಲ್ಲ. ಸರ್ಕಾರಿ ಕಾರ್ಯಕ್ರಮ ಮುಖ್ಯಮಂತ್ರಿ ಅಂತ ನೇತೃತ್ವ ಆಗಬೇಕಂತ ನಮ್ದು ಬೈಕಲ್ಲಿ ಉಳ್ಕಿದ್ರು. ಅವರ ಪಾಪ ಸಣ್ಣ ಹುಡುಗವ. ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ರಾಜಹಂಸಗಡ ಕೋಟೆಯಲ್ಲಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆದ್ರೆ ಈ ಮೂರ್ತಿ ಪ್ರತಿಷ್ಠಾಪನೆ ಯಾವ ರೀತಿ ರಾಜಕೀಯಕ್ಕೆ ಕಾರಣ ಆಗಿದೆ, ಅಲ್ಲಿ ಯಾವ ರೀತಿ ಈಗ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ?
ಸೌಮ್ಯಮಳ್ಳಿ ಬೆಳಗಾವಿ ತಾಲೂಕಿನ ರಾಜಹಂಸಗಡದಲ್ಲಿ ಏನು 43 ಅಡಿ ಎತ್ತರದ ಶಿವಾಜಿ ಪ್ರತಿಮೆಯನ್ನ ಮತ್ತು ಕೋಟೆ ಅಭಿವೃದ್ಧಿ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗ ಕ್ರೆಡಿಟ್ ವಾರ ಆರಂಭವಾಗಿರತಕ್ಕಂಥದ್ದು. ಯಾಕಂದ್ರೆ 2013 ಮತ್ತು 2008ರಲ್ಲಿ ಬಿಜೆಪಿ ಶಾಸಕ ಸಂಜಯ್ ಪಾಟೀಲ್ ಈ ಒಂದು ಕ್ಷೇತ್ರವನ್ನ ಪ್ರತಿನಿಧಿ ಮಾಡ್ತಾರೆ. ಅವಾಗ್ಲಿಂದಲೂ ಕೂಡ ಕೋಟೆ ಅಭಿವೃದ್ಧಿಗೆ ಪ್ರಯತ್ನ ಪಡಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅನುದಾನ ತಂದಿದ್ದು, ಈಗ ಶಾಸಕರು ಇದನ್ನ ನಾನೇ ಮಾಡಿಸಿದ್ದೇನೆ ಅಂತ ಹೇಳಿ ಕ್ರೆಡಿಟ್ ತಗೊಳ್ಕೊಂಡಿದ್ದಾರೆ. ಇದು ಸಾಧ್ಯವಿಲ್ಲ. ಇದು ಶಿಷ್ಟಾಚಾರದ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಈ ಒಂದು ಕೋಟೆ ಅಭಿವೃದ್ಧಿಗೆ ಅಂದ್ರೆ ಅಭಿವೃದ್ಧಿ ಆಗಿರ್ತಕ್ಕಂಥ ಕಾಮಗಾರಿಯ ಶಂಕುಸ್ಥಾಪನೆ ಆಗಬೇಕು ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಇವತ್ತು ಬಿಜೆಪಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿದಂತೆ ಬಹುತೇಕ ಟಿಕೆಟ್ ಆಕಾಂಕ್ಷಿಗಳು ರಾಜಹಂಸ ಕೋಟೆಗೆ ಭೇಟಿ ಕೊಟ್ಟು ಅಲ್ಲಿನ ಕಾಮಗಾರಿಯನ್ನ ಪರಿಶೀಲಿಸಿದ್ರು. ಬಿಜೆಪಿ ಅವಧಿಯಲ್ಲಿ ಆಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡುವ ಪ್ರಕ್ರಿಯೆಗೆ ಈಗ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಏನು ಈ ಒಂದು ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರದಿಂದ ಅನುದಾನ ಬಂದಿದೆ, ಹೀಗಾಗಿ ಶಿಷ್ಟಾಚಾರನ ಪಾಲನೆ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ಪಡಿಸಿರ್ತಕ್ಕಂಥದ್ದು. ಇದಕ್ಕೂ ಮೊದಲು ರಮೇಶ್ ಜಾರಕಿಹೊಳಿ ಕಾರು ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಕಾರು ಒಂದು ರಾಜಹಂಸ ಕೋಟೆ ಮೇಲೆ ನಿಂತಿದ್ದು, ಪ್ರತಿಷ್ಠೆಯಾಗಿ ಇಬ್ರು ಯಾರು ಕೂಡ ಹಿಂದೆ ತೆಗೆದುಕೊಳ್ಳದೆ ಕೊನೆಗೆ ಚಂದ್ರರಾಜ್ ಹಟ್ಟಿಹೊಳಿ ಕಾರನ್ನು ಹಿಂದೆ ತಗೊಂಡು ವಾಪಸ್ ಹೋಗಿದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿ ಈಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಶಿಷ್ಟಾಚಾರವನ್ನು ನಾವು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಿಲ್ಲ, ಇನ್ನು ಆಹ್ವಾನ ಪತ್ರಿಕೆಯನ್ನೇ ಮುದ್ರಣ ಮಾಡಿಲ್ಲ, ಹೀಗಾಗಿ ಶಿಷ್ಟಾಚಾರದ ಪ್ರಶ್ನೆಯೇ ಬರಲ್ಲ. ಜೊತೆಗೆ ಏನಂತಂದ್ರೆ ಈ ಒಂದು ಕೋಟೆ ಅಭಿವೃದ್ಧಿಗೆ ಯಾರೆಲ್ಲ ಹಣ ಕೊಟ್ಟಿದ್ದಾರೆ ಅದನ್ನು ಕೂಡ ಸ್ಪಷ್ಟವಾಗಿ ಚಂದ್ರರಾಜ್ ಹಟ್ಟಿಹೊಳಿ ಹೇಳ್ತಕ್ಕಂಥ. ಚಂದ್ರರಾಜ್ ಹಟ್ಟಿಹೊಳಿಗೆ ರಮೇಶ್ ಜಾರಕಿಹೊಳಿ ತಿರುಗೇಟ್ ಅನ್ನು ಕೊಟ್ಟಿದ್ದಾರೆ. ಇವರು ಬಾಗಿಲು ಕಾಯ್ದು ಮತ್ತು ಕಾರ್ ಓಡಿಸಿ MLC ಆಗಿರ್ತಕ್ಕಂಥದ್ದು, ಅವ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಮಾತಾಡಲ್ಲ. ಈ ಒಂದು ಏನೋ ಕೋಟೆ ಅಭಿವೃದ್ಧಿ ಶಂಕುಸ್ಥಾಪನೆ ಇದು ಸರ್ಕಾರದಿಂದ ನಡೆದ್ರೆ ನಮ್ದು ಯಾವುದೇ ಆಕ್ಷೇಪ ಇಲ್ಲ ಅಂತ ಹೇಳಿ ಕೋಟೆ ಅಂದ್ರೆ ರಾಜಹಂಸ ಕೋಟೆಯಲ್ಲಿ ಬಿಜೆಪಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೌಮ್ಯ. ಥ್ಯಾಂಕ್ ಯು ಚಂದ್ರಕಾಂತ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.